ನಮಸ್ಕಾರ ವಾಸು, ನಾನು ನಿಮ್ಮ ಕನ್ಸ್ಟೆಂಟ್ ಕನ್ನಡಿಗ. ನಾನಿವತ್ತು ಬಂದಿರೋದು ನಮ್ಮ ತುಮಕೂರಿನ ಹೆಮ್ಮೆಯ ಸಿದ್ಧಗಂಗಾ ಮಠಕ್ಕೆ. ತುಮಕೂರು ಅಂದ ತಕ್ಷಣ ಫಸ್ಟು ಎಲ್ರಿಗೂ ನೆನಪಾಗೋದೇ ಸಿದ್ಧಗಂಗಾ ಮಠ. ಆ ಸಿದ್ಧಗಂಗಾ ಮಠಕ್ಕೆ ನಾನು ಇವತ್ತು ಬಂದೀನಿ ತೋರಿಸೋಣ ಅಂತ. ಬನ್ನಿ ತೋರಿಸ್ತೀನಿ. ಗುರು, ಈ ಸಿದ್ಧಗಂಗಾ ಮಠ ನಮ್ಮ ತುಮಕೂರಿನ ಹೆಮ್ಮೆ, ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮ ದೇಶದ ಹೆಮ್ಮೆ ಕೂಡ ಹೌದು. ಯಾಕೆ ಅಂದರೆ ಅಷ್ಟು ಜನ, ಸುಮಾರು 10ರಿಂದ 15,000 ಜನ ಮಕ್ಕಳಿಗೆ ಉಚಿತ ಶಿಕ್ಷಣ, ಅವರಿಗೆ ಊಟ ಎಲ್ಲನೂ ಫ್ರೀಯಾಗಿ ಕೊಡ್ತಿರೋ ಈ ಮಠ ನಮ್ಮೆಲ್ಲರ ಹೆಮ್ಮೆ. ಸೊ ನಮ್ಮ ಈ ಮಠದ ಗುರುಗಳು, ನಮ್ಮ ಬುದ್ಧಿಗಳು ಹೋಗ್ತಿದ್ದಾರೆ. ಸೊ ಅವ್ರ ಆಶೀರ್ವಾದ ತಗೊಂಡು ನಮ್ಮ ವೀಡಿಯೋನ ಶುರು ಮಾಡೋಣ, ಒಳ್ಳೆಯದಾಗಲಿ ಅಂತ. ಏನೇ ಒಳ್ಳೆ ಕೆಲಸ ಮಾಡಬೇಕಾದ್ರೂ ನಮ್ಮ ದೇವರ ಆಶೀರ್ವಾದ ತೊಗೊಂಡು ಶುರು ಮಾಡ್ತೀವಿ. ಸೊ ನಾವು ಆರಾಧಿಸೋ ಮಠದ ವೀಡಿಯೋನ ಬುದ್ಧಿಗಳ ಆಶೀರ್ವಾದ ತೊಗೊಂಡೇ ಶುರು ಮಾಡೋಣ, ಬನ್ನಿ. ನಮ್ಮ ಆರಾಧ್ಯ ದೈವ ಶಿವಕುಮಾರ ಸ್ವಾಮೀಜಿಗಳು ಮತ್ತು ಜಗದ್ಗುರು ಬಸವೇಶ್ವರರ ಆಶೀರ್ವಾದ ನಮ್ಮ ಮೇಲಿರಲಿ. ಈ ಸಿದ್ಧಗಂಗಾ ಕ್ಷೇತ್ರ ಹೇಗೆ ಹುಟ್ಟಿತು ಅಂದರೆ, ಗೋಸಲ ಸಿದ್ದೇಶ್ವರ ಸ್ವಾಮಿ ಇವರು ವೀರಶೈವ ಸಮಾಜದ ಮೇರು ಸಂತ. ಇವರು ತಮ್ಮ 101 ಜನ ಶಿಷ್ಯಂದ್ರ ಜೊತೆ ಸೇರಿ ಎಲ್ಲ ಕಡೆ ಧರ್ಮ ಬೋಧನೆ ಮಾಡ್ತಾ ಓಡಾಡ್ತಾ ಇರ್ತಾರೆ. 13ನೇ ಶತಮಾನದಲ್ಲಿ ಈ ಸ್ಥಳಕ್ಕೆ ಇವ್ರು ಬರ್ತಾರೆ. ಸೊ ಇಲ್ಲಿ ಬಂದು ಧ್ಯಾನ ಮಾಡಬೇಕಾದ್ರೆ ಇವ್ರ ಶಿಷ್ಯಂದ್ರಲ್ಲಿ ಒಬ್ಬರಿಗೆ ತುಂಬ ಬಾಯಾರಿಕೆ ಆಗುತ್ತೆ. ಆವಾಗ ನೀರೆಲ್ಲೂ ಸಿಗೋದಿಲ್ಲ. ಆವಾಗ ಇವರು ಗೋಸಲ ಸಿದ್ದೇಶ್ವರ ಸ್ವಾಮಿ ಈ ಬಂಡೆ ಕಲ್ಲನ್ನು ಮೇಲೆ ಒದ್ದಾಗ ನೀರು ಉದ್ಭವ ಆಗುತ್ತೆ. ಸೊ ಅಲ್ಲಿ ಗಂಗೆ ಉದ್ಭವ ಆದಮೇಲೆ ಈ ಸ್ಥಳ ಸಿದ್ಧಗಂಗಾ ಕ್ಷೇತ್ರ ಅಂತ ಆಯಿತು. ಗೋಸಲ ಸಿದ್ದೇಶ್ವರ ಸ್ವಾಮಿಗಳು ತಮ್ಮ ಪಾದದಿಂದ ಬಂಡೆನ ಏನು ಒದ್ದಿರ್ತಾರೆ, ಸೊ ಆ ಬಂಡೆ ಇದೆ. ಶ್ರೀ ಸಿದ್ಧಗಂಗಾ ಮಾತೆ ಅಂದರೆ ತಾಯಿಯವರೇ. ಇದು ನಮ್ಮ ಗೋಸಲ ಸಿದ್ದೇಶ್ವರರಿಂದ, ನಮ್ಮ ಮಠದ ಮೂಲ ಕರ್ತೃಗುರುಗಳಾದಂಥ ಗೋಸಲ ಸಿದ್ದೇಶ್ವರರಿಂದ ಉದ್ಭವ ಅಂತ ಗಂಗೆ ಇದು. ಅವರ ಒಂದು ಶಿಷ್ಯರೊಳಗೂಡಿ ಬಂದಾಗ ಅವರ ಶಿಷ್ಯರಿಗೆ ದಾಹವಾದಂಥ ಸಂದರ್ಭದಲ್ಲಿ ಅವರು ತಮ್ಮ ಮೊಣಕಾಲಿಂದ ಒದ್ದು ಪುಟ್ಟದಂಥ ಗಂಗೆ ಇದು. ಚಿಮ್ಮಿದ್ದ ಗಂಗೆ ಶ್ರೀ ಸಿದ್ಧಗಂಗಾ ಮಾತೆ. ಒಂದು ಸಿದ್ಧರಿಂದ ಉದ್ಭವದ ಗಂಗೆ ಸಿದ್ಧಗಂಗೆಯಾಗಿ ಒಂದು ಜನಪ್ರಸಿದ್ಧಿಯಾಗಿದೆ. ಇದೇ ಸಿದ್ಧಗಂಗಾ ಮಾತೆ. ಇದು ಇರುವಂಥದ್ದು ಇಷ್ಟೇ ಉದ್ದ, ಭಾಳ ಉದ್ದ ಇಲ್ಲ, ಒಂದು ಅರ್ಧ ಮಾರಷ್ಟು ಇದೆ. 4 ಅಡಿ ಇದೆ. ಆ 4 ಅಡಿ ನೀರು ಹೆಂಗೆ ಬರೋದನ್ನ ಇವರು ಯಾರಿಗೂ ಗೊತ್ತಿಲ್ಲ. ಒಳಗೆ ಆಳ ಎಲ್ಲ ಗುಂಡಿ ಇಲ್ಲ, ಒಂದು ಚಿಕ್ಕದ ಗುಂಡಿ, 4 ಅಡಿ ಗುಂಡಿ ಅಷ್ಟೇ. ಅದು ಮಳೆಗಾಲ ಟೈಮಲ್ಲಿ ತುಂಬ ಫುಲ್ ಹೊರಗಡೆ ಬರುತ್ತೆ ನೀರು. ನೋಡ್ಬೋದಿಲ್ಲ, ಇಲ್ಲೆಲ್ಲ ನೀರು ತುಂಬ್ಕೊಂಡಿದೆ ನೋಡಿ. ಮಳೆಗಾಲ ಸಂದರ್ಭದಲ್ಲಿ ಎಲ್ಲ ತುಂಬ ಹೊರಗಡೆ ಬರುತ್ತೆ. ಬೇಸಿಗೆನಲ್ಲೂ ನೀರು ಅಷ್ಟೇ ಬರ್ತಾ ಇರುತ್ತೆ. ಎನಿ ಟೈಮ್ ನೀರು ಹೊರಗೆ ತುಂಬೇ ಇರುತ್ತೆ. ಎನಿ ಟೈಮ್ ನೀರು ಇರುತ್ತೆ, ಎನಿ ಟೈಮ್ ನೀರು ಇರುತ್ತೆ. ಈ ಮಳೆಗಾಲ ಸಂದರ್ಭದಲ್ಲಿ ನೀರು ಹೊರಗಡೆ ಬರುತ್ತೆ, ಅಷ್ಟು ತುಂಬ್ಕೊಂಡ್ಬಿಡುತ್ತೆ. ಅದು ಹೇಗೆ ಬರುತ್ತೆ, ನೀರು ಎಲ್ಲಿಂದ ಬರುತ್ತೆ ಅಂತ ಈವರೆಗೂ ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಮಠದ ಮೇಲಿಂದ ವ್ಯೂ ಹಿಂಗಿದೆ. ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಬಸವಣ್ಣನ ಮೂರ್ತಿಯಲ್ಲೇ ಶಿವಕುಮಾರ ಸ್ವಾಮೀಜಿಗಳು ಮತ್ತು ಬಸವಣ್ಣನವರ ಸ್ಟ್ಯಾಚು ಒಂದು ಮಾಡಿದ್ದಾರೆ. ಸೊ ಇಲ್ಲಿ ಪಕ್ಕದಲ್ಲಿ ಲಿಂಗ ಮತ್ತು ಬಸವಣ್ಣನ ಸ್ಟ್ಯಾಚುನೂ ಇದೆ. ಸೊ ತುಂಬ ಚೆನ್ನಾಗಿದೆ. ಸೊ ಹೋಗೋಣ ಕೆಳಗಡೆ, ನೋಡೋಣ ನಮ್ಮ ಸ್ವಾಮೀಜಿಯವರ ಗದ್ದುಗೆ, ಎಲ್ಲ ಗದ್ದುಗೆಗಳನ್ನ ನೋಡೋಣ, ಅವ್ರ ಆಶೀರ್ವಾದ ತೊಗೊಳ್ಳೋಣ, ಬನ್ನಿ. ಇದು ನಮ್ಮ ಅಟವಿ ಶಿವಯೋಗಿಗಳ ಗದ್ದುಗೆ. ಸೊ ಇವರೇ ಮೊದಲು ಇಲ್ಲಿ ಅನ್ನದಾಸೋಹನ ಶುರು ಮಾಡಿದ್ದು. ಸೊ ಇದು ಬಂದು ನಮ್ಮ ಉದ್ದಾನ ಶಿವಯೋಗಿಗಳ ಗದ್ದುಗೆ. ಅಟವಿ ಶಿವಯೋಗಿಗಳಾದಮೇಲೆ ನೆಕ್ಸ್ಟ್ ಇವರೇ ಈ ಮಠಾಧಿಪತಿ. ಸೊ ಅದಾದಮೇಲೆ ನಮ್ಮ ಶಿವಕುಮಾರ ಮಹಾಸ್ವಾಮಿಗಳು, ಸೊ ತ್ರಿವಿಧ ದಾಸೋಹಿ, ಅವರು ಈ ಮಠನ ಕಟ್ಟಿ ಬೆಳೆಸಿ ಸಾವಿರಾರು ಜನಕ್ಕೆ ಎಜುಕೇಷನ್ ಕೊಟ್ಟಿದ್ದಾರೆ. ಅವ್ರ ಗದ್ದುಗೆ ನೋಡೋಣ ಬನ್ನಿ. ಜ್ಯೋತಿರ್ಮಂಗಳ ನೀರಾಜನಂ ದರ್ಶಯಾಮಿ. ಸೊ ಇದು ಬಂದು ಹಳೆ ಮಠ. ಸೊ ಇಲ್ಲೇ ನಮ್ಮ ಶಿವಕುಮಾರ ಮಹಾಸ್ವಾಮೀಜಿಗಳು ಇರ್ತಾ ಇದ್ದಿದ್ದು, ಅವ್ರು ಊಟ ಮಾಡ್ತಿದ್ದು ಎಲ್ಲ.
ಇದು ಹಳೆ ಮಠ. ಇದು ಸ್ಟ್ರಕ್ಚರ್ ಎಲ್ಲ ಹಳೆದೇನೆ ಬಿಲ್ಡಿಂಗು. ಸೊ ಆ ಕಲ್ಲು ನೋಡಿದ್ರೆ ಹೇಳ್ಬೋದು. ಬನ್ನಿ ಒಳಗಡೆ ಹೋಗೋಣ. ಸೊ ನೋಡಿ ಇದು ಹಳೆ ಮಠ ಒಳಗಡೆ ಹೇಗಿದೆ ಅಂತ. ಸೊ ತುಂಬ ಒಂಥರ ಪ್ರಶಾಂತವಾಗಿದೆ, ಕೋಲ್ಡ್ ಇದೆ, ತಣ್ಣಗಿದೆ, ಒಂಥರ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿದೆ ಒಳಗಡೆ. ಇನ್ನು ಇಲ್ಲಿ ನಮ್ಮ ಸ್ವಾಮೀಜಿಗಳ ಫೋಟೋ ಇದೆ. ಸೊ ಇಲ್ಲೇ ಅವರು ಕುಳಿತುಕೊಳ್ತಾ ಇದ್ದಿದ್ದು. ಸೊ ನೋಡಿ ಅವ್ರ ಫೋಟೋ. ಇನ್ನು ಈ ಹಳೆ ಮಠದಲ್ಲಿ ತೋರಿಸೋದು ಇನ್ನೇನಿಲ್ಲ, ಎಲ್ಲ ಡೋರ್ ಕ್ಲೋಸ್ ಆಗಿದೆ. ಹೋಗೋಣ ಬನ್ನಿ. ಪ್ರಸಾದ ನಿಲಯ. ಸೊ ನೋಡ್ಬೋದು ನೀವಿಲ್ಲಿ. ಸೊ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಅಂದರೆ ಪ್ರತಿದಿನವೂ ಇದೇ ಥರನೇ ಇರುತ್ತೆ. ಪ್ರತಿದಿನ 3 ಟೈಮು ಎಷ್ಟೇ ಜನ ಬರಲಿ ಈ ಮಠ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ಊಟ ಆಗುತ್ತೆ. ಸೊ ಅದೇ ನಮ್ಮ ಹೆಮ್ಮೆ. ನಮ್ಮ ಮನೆಯಲ್ಲಿ ಒಬ್ಬರು ಇಬ್ಬರಿಗೆ ಮೇಂಟೈನ್ ಮಾಡೋಕ್ಕೆ ಎಷ್ಟು ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಪೇರೆಂಟ್ಸ್ಗಳು. ಸೊ ಈ ಮಠ 1000 ಜನಕ್ಕೆ ಪ್ರತಿದಿನ ಸ್ಟೂಡೆಂಟ್ಸಿಗೆ ಸೇರಿಕೊಂಡ್ರೆ ಒಂದು 30,000 ಪ್ಲಸ್ ಮೆಂಬರ್ಸ್ಗೆ ಡೈಲಿ ಊಟ ಕೊಡುತ್ತೆ. ಸೊ ನಮ್ಮ ಮಠ ನಮ್ಮ ಹೆಮ್ಮೆ. ಗುರು ನಮಗೆ ಹೆಮ್ಮೆ ಏನಂದರೆ ವರ್ಷದ ಪ್ರತಿದಿನವೂ ಈ ಮಠ ಒಂದು ದಿನವೂ ಊಟ ಕೊಡೋದನ್ನು ನಿಲ್ಲಿಸಲ್ಲ, ಊಟ ಹಾಕೋದನ್ನು ನಿಲ್ಲಿಸಲ್ಲ, ಭಕ್ತರಿಗಾಗಲಿ ಯಾರಿಗೇ ಆಗಲಿ. ಸೊ ಎಷ್ಟು ಹೆಮ್ಮೆ ಅನಿಸುತ್ತೆ. ಸೊ ಈ ಮಠದಲ್ಲಿ ಯಾವುದೇ ಜಾತಿ ಭೇದ ಭಾವ ಧರ್ಮದ ಇದೂ ಇಲ್ಲ ಗುರು, ಆಯಿತಾ. ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಪ್ರತಿಯೊಬ್ಬರು ಬರ್ತಾರೆ. ಯಾವುದೇ ಧರ್ಮ ಜಾತಿ ಹಂಗಿಲ್ವೇ ಇಲ್ಲ. ಇಲ್ಲಿ ನೋಡ್ಬೋದು ನೀವು ಸ್ಟೂಡೆಂಟ್ಸು ತುಂಬ ಜನ ಇದ್ದಾರೆ. ಇನ್ನೂ ಕೂತ್ಕೊಂಡಿಲ್ಲ. ಸುಮಾರು 10,000-15,000 ಜನ ಸ್ಟೂಡೆಂಟ್ಸ್ ಇದ್ದಾರಂತೆ. ಯಪ್ಪ ಎಂಥ ಗ್ರೇಟು. ಇಷ್ಟು ಜನನ್ನು ಮೇಂಟೈನ್ ಮಾಡಿಕೊಂಡು ಫ್ರೀಯಾಗಿ ಎಜುಕೇಷನ್ನು, ಫುಡ್ಡು ಪ್ರತಿಯೊಂದನ್ನು ಕೊಡ್ತಾಯಿದೆ ಮಠ. ಗುರು ಈ ಸ್ಟ್ಯಾಚು ನೋಡಿದ್ರೆ ನಮ್ಮ ಸ್ವಾಮೀಜಿಯವ್ರನ್ನೇ ನೋಡ್ದಂಗೆ ಆಗುತ್ತೆ. ಬನ್ನಿ ಹೋಗೋಣ ಒಳಗಡೆ ಹೆಂಗಿದೆ ನೋಡೋಣ. ಸೊ ಅಂದರೆ ಈ ಸ್ಟ್ಯಾಚು ಒಳಗಡೆ ಪ್ರತಿಯೊಂದು ನಮ್ಮ ಸ್ವಾಮೀಜಿಯವರು ಬಾಲ್ಯದಿಂದ ಹಿಡಿದು ತಮ್ಮ ದೀಕ್ಷೆ ತಗೊಂಡು ಏನು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ತೋರಿಸಿದ್ದಾರೆ ಸ್ಟ್ಯಾಚು ಮುಖಾಂತರ. ಈ ಸ್ಟ್ಯಾಚುಗಳನ್ನ ನೀವು ಪಾರ್ಕ್ ಒಳಗಡೆ ಬಂದು ನೋಡಿದಾಗ ನಾವು ರಿಯಲಾಗೇ ನೋಡ್ತಾ ಇದ್ದೀವಿ ನಮ್ಮ ಸ್ವಾಮೀಜಿಯವ್ರನ್ನ ಅನ್ನೋ ಥರ, ಆ ಥರ ಫೀಲ್ ಬರುತ್ತೆ ಈ ಪಾರ್ಕ್ ಒಳಗಡೆ. ಸೊ ಪಾರ್ಕ್ ತುಂಬ ದೊಡ್ಡದಾಗಿಲ್ಲ, ಸ್ಟ್ಯಾಚುಸ್ಸು ತುಂಬ ಚೆನ್ನಾಗಿದೆ. ಸೊ ಇಷ್ಟೇ ಪಾರ್ಕು, ಇದು ಎಂಡಿಂಗು ಇಷ್ಟೇ, ಇನ್ನೇನು ಇಲ್ಲ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.